तस्मै श्री गुरुवे नमः। तस्मै श्री गुरुवे नमः।
ಹಲೋ, ಬಾಳಪ್ಪ ಅಪ್ಪಯ್ಯ ಕುರುಳಿ ಮಾಲಕರು ಇವರಿಂದ 200 ರೂಪಾಯಿ ಹೈರ್ ಬಂದಿರುತ್ತದೆ. ಮಲ್ಲಪ್ಪ ಪೂಜೇರಿ ಎಕ್ಸ್ ಆರ್ಮಿ ಇವರಿಂದ 1000 ರೂಪಾಯಿ ಹೈರ್ ಬಂದಿರುತ್ತದೆ. ಕಂಪನಿ ಹೈರ್ ಬಾಳೇಶ್ ತೋಳಿ 1000 ರೂಪಾಯಿ. ಅಡಿಯಪ್ಪನ ಹೆಸರಿಗೆ 2. ಕರುಣಿಸಿ ಕಾಯಿ ನನ್ನಮ್ಮ ದೇವಿ, ಕರುಣಿಸಿ ಕಾಯಿ ನನ್ನಮ್ಮ ತಾಯಿಯೇ ಶ್ರೀಗರಿಮ ದೇವಿ. ನಾನಂಬಿ ಬಂದೆ ಓ ದೇವಿ ನಿನ್ನ, ನಾನಂಬಿ ನಿಂದೆ ಕರುಣಿಸಿ ಕಾಯಿ ನನ್ನಮ್ಮ ದೇವಿ, ಕರುಣಿಸಿ ಕಾಯಿ ನನ್ನಮ್ಮ ತಾಯಿಯೇ ಶ್ರೀಗರಿಮ ದೇವಿ.
ಜಗನ್ಮಾತೆ ಕರಿಯಮ್ಮ ದೇವಿ ಮೈಸೂರು ಮಹಾಬೆಟ್ಟದ ಮೇಲೆ ಕುಳಿತುಕೊಂಡು ಕುಲು ನಗುತ್ತಿರುವ ಆ ನನ್ನ ಕುಲದೇವತೆಗೆ ನಿನಗೆ ಕೋಟಿ ನಮನಗಳು ತಾಯಿ. ಅಮ್ಮ, ಈ ಬಡವರಿಗೆ ಬಂದ ಕಷ್ಟವನ್ನು ದೂರ ಮಾಡಿ ಈ ಬಡವರನ್ನು ಕೈ ಹಿಡಿಸಿ ನಡೆಸುವ ಭಾರ ನಿನ್ನನ್ನೇ ಕುಡಿದಿದ್ದೇವೆ, ನಿನ್ನನ್ನೇ ಕುಡಿದೆ. ಈ ರೈತನ ರಾಜ್ಯದಲ್ಲಿ ರೈತರು ನಿನ್ನ ಮೇಲೆ ಉಸಿರಿಟ್ಟು ದುಡಿತಾ ಇದ್ದಾರೆ. ಈ ರೈತರಿಗೆ ಒಳ್ಳೆಯ ಬಸಿರಿ ಕೊಟ್ಟು ನಿನ್ನ ಹೆಸರು ಉಳಿಸಿಕೊಳ್ಳಮ್ಮ ಈ ರೈತನ ರಾಜ್ಯದಲ್ಲಿ. ಇದೇನೇ ಕಾವೇರಿ ನೆತ್ತನೆ ಆರ್ತಿ ಬೆಳಗಿದ್ದಾರೆ ಈ ರೈತನ ಕೊತ್ತು ತಪ್ಪಿಸುತ್ತಾನೆ ನಿನ್ನ ದೇವರು. ಇದೇನ್ರಿ ಇದು ನಿಮ್ಮ ಮಾತಿನ ಅರ್ಥ? ಅಂದ್ರೆ ಆ ತಾಯಿ ಮೇಲೆ ಅಷ್ಟೊಂದು ಅಪನಂಬಿಕೆ ನಿಮಗೆ? ಕಾವೇರಿ ಅಷ್ಟೊಂದು ಅಪನಂಬಿಕೆ ಇಡಲೇಬೇಕು ಕಾವೇರಿ, ಇಡಲೇಬೇಕು. ಹೊಟ್ಟಿಗೆ ಹೆಟ್ಟಿಲ್ಲದೆ ಉರಿಯ ಬಿಸಿಲಲ್ಲಿ ಬೆಟ್ಟಿಗೆ ಬೆಣ್ಣೆಯನ್ನು ಕಟ್ಟಿಕೊಂಡು ಈ ರೈತನ ಸಂಕಟವನ್ನು ಕೇಳಿ ಅವನನ್ನ ಮೇಘರಾಜ ಬರಮಾಡಿಕೊಳ್ಳುತ್ತಾನೆ ಕಾವೇರಿ. ಎಲ್ಲ ಕಾವೇರಿ ಇಲ್ಲ ಕಂಡರಲ್ಲಿ ಸಾಲವನ್ನು ಕೇಳಿ ಬೀಜ ಗೊಬ್ಬರವನ್ನು ತಂದು ಅಬ್ಬರಸದಿಂದ ಬೆಳೆ ಬೆಳೆಸಬೇಕೆಂದರೆ ಮಳೆ ಇಲ್ಲದ ಬೆಳೆ ನಾಶ ಆಗಿ ಹೋಯ್ತು ಕಾವೇರಿ. ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಈ ರೈತ. ಬಂದು ನಿಲ್ಲಿಸುತ್ತಾಳ ನನ್ನ ದೇವತೆ. ಎಲ್ಲ ಕಾವೇರಿ ಇಲ್ಲ. ಕಣ್ಣ ಮುಚ್ಚಿಕೊಂಡ ಕೊತ್ತು ಕಲ್ಲ ದೇವರಿಗೆ ಕಾರಣ ಎಲ್ಲಿಂದ ಬರ್ತಿರೋದು ಕಾವೇರಿ, ಎಲ್ಲಿಂದ ಬರ್ತಿರೋದು? ರೀ, ಯಾಕ್ರಿ ನಿಮ್ಮ ಬಾಯಿಂದ ಇಷ್ಟದ ಅಭಿಷೇಕದ ಮಾತು? ಆ ತಾಯಿ ಬಗ್ಗೆ ಚುಚ್ಚು ಮಾತನಾಡಿದ್ರು ನಾವು ಹುಚ್ಚರಾಗೋರ್ಲಿ ಸಂದೇಹವೇ ಇಲ್ಲ. ಬನ್ನಿ, ಮೊದಲು ಹಠ ಮಾಡದೆ ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದು ಬನ್ನಿ ಸ್ವಾಮಿ. ಆಯ್ತು ಕಣ್ಣನ್ನು ನಿರ್ತದ. ಆಯ್ತು ಕಣ್ಣ, ನಿನ್ನ ಎಷ್ಟದಂತೆ ಆಗಲೇ. ರೀ, ಆ ತಾಯಿಯನ್ನು ನಂಬಿದ್ರೆ ನಮ್ಮ ಬಾಳು ಬಂಗಾರ ಆಗೋದು ಖಂಡಿತ ರೀ, ಖಂಡಿತ. ಇದೇನ್ರಿ ಇದು? ನಮ್ಮ ಬಾಳಿ ತೋಟಕ್ಕೆ ನೀರ್ ಹಾಸಿ ಬೇಗನೆ ಬರ್ತೀನಿ ಅಂತ ಹೇಳಿದವರು ಇಷ್ಟೊಂದು ಲೇಟ್ ಮಾಡಿ ಬಂದ್ರಲ್ಲ, ಯಾಕೆ ಸ್ವಾಮಿ? ನಮ್ಮ ಗ್ರಾಮ ದೇವಿ ಜಾತ್ರೆಗಳಿರೋದು. ನಾನು ಹೊಲದಿಂದ ಬರುವ ಹೊತ್ತಿನಾಗ ಜಾತ್ರೆ ಮಾಡಿಕೊಂಡು ಇದೇನ್ರಿ ಇದು? ಒಬ್ರೇ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀರಲ್ಲ, ಬರೋತ ನನಗೇನಾದ್ರೂ ತರಬಾದೇನ್ರಿ? ತಂದಿನ ಕಾವೇರಿ, ನಿನಗಾದ್ರೂ ಒಂದು ಒಳ್ಳೆ ಗಿಫ್ಟ್ ಅನ್ನು ತಂದಿದ್ದೇನೆ. ಏನ್ರಿ, ಒಳ್ಳೆ ಗಿಫ್ಟೇ ತಂದಿದ್ದೀರಾ? ಅದೇನು ತಂದಿದ್ದೀರಾ ತೋರ್ಸಿ ನನ್ ರಾಜ. ಹಾಗೆ ಕೊಡಲಿಕ್ಕೆ ಬರುದಿಲ್ಲ ನನ್ನ ರಾಜ. ನೀನು ಕಣ್ಣ ಮುಚ್ಚಿಕೊಂಡು ನಿಂತರೆ ನಿನ್ನ ಬಲಗೈ ನನ್ನ ಕೈಲಿ ಕೊಟ್ಟರೆ ಕೊಡುತ್ತೇನೆ ಕಾವೇರಿ. ಒಂದು ಆಗ್ಲಿ ರೀ, ನಿಮ್ಮ ಆಸೆ ಎಂತೆ ಆಗ್ಲಿ. ನನ್ನ ಕೈಯನ್ನು ನಿಮ್ ಕೈಗಳಿಗೆ ಕೊಡ್ತೀನಿ. ಅದೇನು ತಂದಿದ್ರ ಪಟ್ನಿ ಕೊಟ್ಬಿಡಿ. ಈ ಧರ್ಮರಾಜನ ಪತ್ನಿ ನೀನಾಗಿರುವಾಗ ಅದಕ್ಕೆ ಯಾಕೆ ನಾಚಿಕೆ ನನ್ನ ಚಿನ್ನ? ಆಗ್ಲಿ ರೀ, ನಿಮ್ಮ ಆಸೆ ಎಂತೆ ಆಗ್ಲಿ. ನನಗಾಗಿನಿ ಕೊನೆವರೆಗೂ ಬದುಕಬೇಕು ನಮ್ಮನವೇ ನೀ ಬಾರೆ ನನ್ನ ಚಲುವೆ ಸಿಹಿ ಮತ್ತು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರವನ ಸನಿಹಕ್ಕೆ
ಹೋಗದೆ ನಾವದೆ ಹೋಗದೆ ನಾವದೆ ನನ್ನ ಪಾಲಿಗೆ ಬೆಳಗಾದೀನಿ ನನ್ನ ಉಸಿರಿಗೆ ಉಸಿರಾದೀನಿ ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಹೇಳು ರಾಜ. ಮುತ್ತು ಮುತ್ತ ಮುತ್ನಾಗ ಏನು ಅರ್ಥನೇ ಇಲ್ಲ. ಹೋಗ್ರಿ, ಮುತ್ತಂದ್ರೆ ತುಂಬಾ ನಾಚಿಕೆ ಆಗತ್ತೆ ಕಣ್ರಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಇದೇ ನಿನ್ನ ಕಾವರಿ, ನಿನ್ನ ಕೋಗಿಲ ಕಂಠದಿಂದ ಹೊರಚುಮ್ಮ ಹಾಡುಗಳು. ಈ ಹಾಡಿನಲ್ಲಿ ನನ್ನ ನಗಿಸುವ ನಗು, ನಿನ್ನ ನಗುತ್ತ ನೋಡ್ತಾ ನಿಂತರೆ ಕಾವೇರಿ ನನಗೆ ಹೇಗೆ ಆಗ್ತಿರೋದು. ಏನ್ರಿ ಇದು ನಿಮ್ಮ ತುಂಟಾಟಿಕೆ? ಇಷ್ಟೊಂದು ವಯಸ್ಸಾದ್ರೂ ಇನ್ನು ನಿಮ್ಮ ಹುಡುಗಾಟಿಗೆ ಬಿಟ್ಟೇ ಇಲ್ವಲ್ರಿ. ಇರ್ಲಿ ಬಿಡ್ರಿ, ಗಂಡನ ಮಾತು ಕೇಳೋದು ಹೆಂಡತಿ ಧರ್ಮ. ಅದೇನೋ ಅಂತಾರಲ್ಲ, ಹುಂಚೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲಂತೆ. ಹೌದ ಕಾವೇರಿ, ಹುಚ್ಚೆ ಗಿಡ ಮುಪ್ಪಾದ ಹುಳಿಯಲ್ಲಿ ಹೋಗ್ತಿರೋದು. ಆಗ್ಲಿ ರೀ, ನಿಮ್ಮ ಆಸೆ ಎಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ಇದರ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವ ಬದುಕು ಸ್ವರ್ಗವೇ.
ಹೂವಿನ ಹಾದಿಯು ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ಕಾವೇರಿ ಮನೆಯಲ್ಲ ನನ್ನ ತಮ್ಮ ಕಾಣಿಸಲಿಲ್ಲ, ಎಲ್ಲಿಗೆ ಹೋಗಿದ್ದಾನೆ? ರೀ ಅಲ್ಲಿ ನೋಡ್ರಿ, ನೆನೆ ಅಷ್ಟಲಿ ನನ್ನ ಮೈದ್ನ ಬಂದೇ ಬಿಟ್ಟ. ಸಮುದ್ರ ಕಲಗಿ ಅಣ್ಣ ಅತ್ತಿಗೆ ಇನ್ನೇ ಇದ್ದು ಇಷ್ಟೊತ್ತಲ್ಲಿ ಇನ್ನ ಮನೆಯಲ್ಲಿ ಪೂಜೆ ಮುಗಿದಲ್ವೇ? ಬಾ ಮೈದ್ನ, ಈಗ ತಾನೇ ಆ ತಾಯಿ ಪೂಜೆ ಮುಗೀತು. ನೀನು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೋ ಬಾರಪ್ಪ. ಇದು ಏನು ತಮ್ಮ ನಿನ್ನ ಮೈ ತುಂಬಾ ಕೆಂಪ ಬಣ್ಣಗಳು? ಅಣ್ಣ ಇಂದ ನಮ್ಮೂರ ಕರಿಯಮ್ಮ ದೇವಿ ಜಾತ್ರೆ ಅಲ್ವಾ, ಆ ಜಾತ್ರೆಯಲ್ಲಿ ನಮ್ಮ ಜೋಡಿ ಎತ್ತುಗಳ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಜೋಡಿದವ್ರು ಪ್ರಥಮ ಸ್ಥಾನ ಬಂದವಣ, ಅದಕ್ಕಾಗಿ ಕೆಂಪ ಬಣ್ಣ. ಬಾಯಿ ಮುಚ್ಚು. ಕಲಿತವನಾಗಿ ನಮ್ಮ ಎತ್ತಗಳು ಯಾಕೆ ಸರ್ತಿಗೆ ಬಿಟ್ಟಿ? ಯಾಕ್ರಿ ಮಾವ, ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರ್ದಾಗಿತ್ತು. ಆಯ್ತು, ಯಾಕಂದರೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಆ ನಂಜಗಳನ್ನು ಎತ್ತುಗಳು ಪತ್ಮನ ಸ್ಥಾನದಲ್ಲೇ ಬರ್ತಿದ್ದವು. ಈಗ ಜರ ನಮ್ಮ ಎತ್ತ ಫಸ್ಟ್ನೇ ಸ್ಥಾನದಲ್ಲೇ ಬಂದದ್ದಾದರೆ ಆ ನಮ್ಮ ಮೇಲೆ ಆ ಕೆಂಡ ಕಾರುತ್ತಾನೆ ಆ ಬಂಡ ಗೌಡ. ಅಣ್ಣ ಒಂದು ವೇಳೆ ಬಂಡಗೌಡ ಮರ ಕೆಂಡ ಕಾಡ್ತಾದ್ರೆ ಅವನ ರುಂಡ ಅಳಿಸ್ಬಿಡ್ತಾರೆ ಈ ಗಂಡುಗಳ ಗಜೇಂದ್ರ. ಸಾಕ ಬಾಯಿ ಮುಚ್ಚು, ಪುಸ್ತರಂತೆ ಮಾತನಾಡಬೇಡ. ನಮ್ಮತ್ತ ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ ಶರಣ ಆಗಲೇಬೇಕು, ತಮ್ಮ ಆಗಲೇಬೇಕು. ಮರಣ ಬಂದರು ಶರಣಾಗು ಷಂಡನಲ್ಲ, ಇನ್ನು ತಮ್ಮ ಗಜೇಂದ್ರ. ನಿಜವಿದೆ ಮಾವ, ನನ್ನ ಗಂಡ ಆಡಿದ ಮಾತು. ಗಂಡುಗಲಿ ಪುಂಡ ಹುಲಿ ಅಂತಿರುವ ನನ್ನ ಗಂಡನನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ಮಾವ ಈ ಭೂಮಿ ಮೇಲೆ? ಸರೋಜ, ಏನಮ್ಮ ಇದು? ಯಾಕೆ ಬೇಕಮ್ಮ ಈ ಗರ್ವದ ಮಾತು? ಮೈದುನ, ಈ ರೀತಿ ಮಾತನಾಡೋದು ಸರಿಯಲ್ಲಪ್ಪ. ನೋಡು, ಸಮಾಧಾನದಿಂದ ಸಾಗಿದ್ರೆ ಈ ಬಡವರ ಬಾಳು ಸುಖವಾಗಿ ಇರುವುದು. ನಿನ್ನ ಅತ್ತಿಗೆ ಹೇಳೋ ಮಾತು ನಿಜ ಇರುವುದು ತಮ್ಮ, ನಿಜ ಇರುವುದು. ಅಣ್ಣ ಅತ್ತಿಗೆ ನಿಮ್ಮನ್ನು ಅರ್ಥ ಮಾತಾಡದೆ ವ್ಯರ್ಥ ಮಾತಾಡಬೇಡಿ, ದಯವಿಟ್ಟು ನನ್ನ ಕ್ಷಮಿಸಬೇಡ. ತಪ್ಪು ಮಾಡಿದಕ್ಕಾಗಿ ನನ್ನ ಅಣ್ಣ ಅತ್ತಿಗೆ ಕ್ಷಮೆ ಕೇಳ್ತೀನಿ ಕುಮಾರ. ನೋಡಪ್ಪ, ದೊಡ್ಡವ್ರ ವಿಷಯದಲ್ಲಿ ಸಣ್ಣವರು ತಲೆ ಹಾಕ್ಬಾರ್ದು. ಮೊದಲು ನೀನು ಶಾಲೆಗೆ ಹೋಗ್ಬೇಕಂದ.
ನೋಡಿ, ಎಲ್ಲರೂ ಜಾತ್ರೆ ಮಾಡೋ ಖುಷಿಯಲ್ಲಿ ಊಟನೇ ಮರ್ತೀರಿ ಅಂತ ಕಾಣುತ್ತೆ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಊಟದಕ್ಕಿಂತ ಮುಂಚೆ ಬಾಯಿಂದ ನಿಮ್ ಮಧುರ ಗೀತೆ ಹಾಡಬೇಕೆ ನಮ್ಮೆಲ್ಲರ ಆಸೆ. ಆಗ್ಲಿ ಮೈದನ, ನಿನ್ನ ಆಸೆಯಂತೆ ಆಗ್ಲಿ. ಬೆಳಗಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಸಾರ, ದೇವರ ಬಂದರು ನಾಚಲಬೇಕು ಸ್ವರ್ಗವಿನ ವಿಧಿ ಸಂಸಾರ. ಸ್ವಾಮಿ, ಯಾಕೋ ನನ್ನ ಎದೆ ತುಂಬಾ ನೋಯ್ತಾ ಇದ್ದೀರಿ ಅಮ್ಮ. ರೀ ಕಾವೇರಿ, ಏನಾಯ್ತು ನಿಂಗ? ಏನಾಯ್ತು? ರೀ, ಯಾಕೋ ಗೊತ್ತಿಲ್ಲ ರೀ, ನನ್ನ ಹಾರ್ಟ್ ತುಂಬಾ ಹೊಡ್ಕೊತಾ ಇದ್ದೀರಿ. ನಾನು ಈಗಲೇ ಹೋಗಿ ಡಾಕ್ಟರ್ನನ್ನ ಕರ್ಕೊಂಡು ಬರುತ್ತೇನೆ. ಕಾವೇರಿ, ಕರ್ಕೊಂಡು ಬರುತ್ತೇನೆ. ರೀ, ಬೇಡ ರೀ, ಬೇಡ. ಈ ನನ್ನ ಹಾರ್ಟ್ ಹೊಡ್ಕೊತಾ ನೋಡ್ತಾ ಇದ್ರಿ ನಾನು ಬದುಕೋದಿಲ್ಲ ಸ್ವಾಮಿ, ನಾನು ಬದುಕೋದಿಲ್ಲ. ಏನಾಯ್ತಮ್ಮ ನಿನ್ಗೆ? ಏನಾಯ್ತು? ಕಂದ, ನನಗೇನು ಆಗೋದಿಲ್ಲಪ್ಪ, ನನಗೇನು ಆಗೋದಿಲ್ಲ.
ಸರೋಜ, ನನ್ನ ಮಗನನ್ನು ನಿನ್ನ ಮಗ ನೋಡ್ಕೋ ಜವಾಬ್ದಾರಿ ನಿನ್ನದಮ್ಮ, ನಿನ್ನದು ಅಮ್ಮ. ಅಕ್ಕ, ನಿನಗೇನು ಆಗೋದಿಲ್ಲ, ಧೈರ್ಯದಿಂದ ಇರೋ ಅಕ್ಕ. ಅಣ್ಣ, ಅತ್ತಿಗಿನ ಕರ್ಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋ ನಡೀರಿ. ತಮ್ಮ, ನಾನು ಬಾಜು ಮನೆ ರಾಜನನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತದ ತಮ್ಮ. ನೀವು ಮನೆ ಕಡೆ ಜೋಪಾನವನ್ನು ನಡಿಕಾವರಿ ಆಸ್ಪತ್ರೆಗೆ ಹೋಗೋಣ. ಅಮ್ಮ ನಾನು ಬರ್ತೇನೆ. ಬೇಡ ಕಂದ, ಬೇಡ. ಅವರು ಆಸ್ಪತ್ರೆಗೆ ಹೋಗಿ ಬರ್ಲಿ, ನಾವಷ್ಟು ಮನೆಯಲ್ಲೇ ಇರೋಣ. ರೀ, ಇಲ್ಲೇ ನಿಂತ್ಕೊಂಡ್ರೆ ಕುಮಾರ ಹಠ ಮಾಡ್ತಾನೆ. ಬನ್ರಿ ಹೋಗೋಣ. ಆಯ್ತು, ನಡಿ ಸರೋಜ, ಮನೆಗಡೆ ಹೊರಡೋಣ.